ಕೋಳಿ ಕೂಗಿತ್ತು ಅಣ್ಣ, ಕೋಳಿ ಕೂಗಿತ್ತು, ಏನಂತ ಹೇಳಿತ್ತು ಅಣ್ಣ, ಏನಂತ ಹೇಳಿತ್ತು. ಇಂಥದೊಂದು ಕರ್ಮ ಬರುತ್ತೆ ಕಲಿಯುಗ ಅಂತ ಹೇಳಿತ್ತು, ಕಲಿಯುಗ ಅಂತ ಹೇಳಿತ್ತು. ನಮ್ಮ ಜಾಗ ನಾವು ಹೋಗ ರೋಡಿಗೆ ಟ್ಯಾಕ್ಸು ಕಟ್ಟಬೇಕು ಅಂತ ಮೂಟೆ ಸ್ವಾಮಿಗಳು ಹೇಳಿದ್ರು, ಮೂಟೆ ಸ್ವಾಮಿಗಳು ಹೇಳಿದ್ರು. ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ, ಎಲ್ಲಿ ಸಾಕ್ತಿದೆ ನಮ್ಮ ಪದ್ಧತಿ, ಎಲ್ಲಿ ಸಾಕ್ತಿದೆ ನಮ್ಮ ಗೌರವ, ಎಲ್ಲಿ ಸಾಕ್ತಿದೆ ನಮ್ಮ ಸಮಾಜ ಅನ್ನೋದೇ ನನಗೊಂದು ಭಾಳ ಬೇಸರ ಸಂಗತಿ. ಈ ವಿಡಿಯೋಗಳನ್ನ ಮಾಡಲೇಬಾರ್ದು ಅಂತಿದೆ, ಆದರೆ ಒಂದು ನಮ್ಮ ಹೆಣ್ಮಕ್ಳಿಗೆ, ನನ್ನ ಅಕ್ಕ ತಂಗಿಯರಿಗೆ, ನನ್ನ ಅಣ್ಣ ತಮ್ಮದರಿಗೆ ತಿಳಿದಿರಬೇಕು ಅನ್ನೋದಕ್ಕೆ ಎಲ್ಲ ವಿಷಯಗಳನ್ನು ತಾಂಡು ನಿಮ್ಮ ಮುಂದೆ ಒಂದೇ ವಿಡಿಯೋದಲ್ಲಿ ಮುಗಿಸ್ಬಿಡ್ತೀನಿ. ನಿಮಗೆ ಜಾಸ್ತಿ ಬೇಜಾರು ಮಾಡಲ್ಲ. ಸ್ವಾಗತ. ಪದ್ಧತಿ ಎಲ್ಲಿ ಸಾಕ್ತಾಯಿದೆ, ನಮ್ಮ ಹೆಣ್ಣಿಗೆ ಗೌರವ ಇತ್ತು ಅದೆಲ್ಲಿ ಹೋಗ್ತಾಯಿದೆ, ಗಂಡಿಗೆ ಒಂದು ಗೌರವ ಇತ್ತು ಅದು ಎಲ್ಲಿ ಹೋಗ್ತಾಯಿದೆ. ಕಲಿಯುಗ ಇನ್ನೇನು ಈ ಕಣ್ಣಲ್ಲಿ ನೋಡಬೇಕು ನಾವು ಸ್ವಾಮಿ. ಹಲವಾರು ವಿಶೇಷವಾದ ನಾರಿಮಣಿಯರು ಹುಟ್ಟಿದಂಥ ನಾಡು, ತಾಯಿ ಅಕ್ಕ ಮಹಾದೇವಿ ಹುಟ್ಟಿದಂಥ ನಾಡು, ತಾಯಿ ಚೆನ್ನವ್ವ ಹುಟ್ಟಿದಂಥ ನಾಡು, ತಾಯಿ ಓಬವ್ವ ಹುಟ್ಟಿದಂಥ ನಾಡು, ಸಂತ ಶರಣರು ಹುಟ್ಟಿದಂಥ ನಾಡಲ್ಲಿ ನಾವು ಇವತ್ತು ಏನು ನೋಡ್ತಾ ಇದ್ದೀವಿ? ಬೆಂದಕಾಳೂರಲ್ಲಿ ಏನು ನಡೀತಾ ಇದೆ? ಪದ್ಧತಿ ಎಲ್ಲಿ ಸಾಕ್ತಾ ಇದೆ? ಪದ್ಧತಿ ಎಲ್ಲಿ ಸಾಕ್ತಾ ಇದೆ? ಯಾವುದೋ ಒಂದು ಸಂಸ್ಥೆಯಿಂದ ಬಂದಿದೆ ಅಂತೆ, ಲಿವಿಂಗ್ ಟು ಗಂಡನ ಗೊತ್ತಿಲ್ಲದೆ ಸಂಬಂಧ ಇಟ್ಕೊಳ್ಳೋದು ಬೆಂಗಳೂರಲ್ಲಿ ಜಾಸ್ತಿ ಇದೆ ಅಂತ. ಅದು ಭಾರತ ದೇಶದಲ್ಲಿ, ಬೆಂಗಳೂರಲ್ಲಿ ಇನ್ನೂ IT ಜಾಸ್ತಿ ಇದೆ ಅಂತ. ಅದು ಸರ್ಚಿಂದ ನಾನು ಹೇಳ್ತಾ ಇರೋದು, ನಾನೇನು ನೋಡಿ ಹೇಳ್ತಾ ಇಲ್ಲ. ಆ ಹೆಣ್ಣುಮಗಳು ಮೊನ್ನೆ ಅವನು ಮಾಡಿರೋದು ತಪ್ಪು, ಇವಳು ಮಾಡಿರೋದು ತಪ್ಪು. ನೀವು ಜಾತಿ ನಿಮಗೆ ಇಷ್ಟ ಇಲ್ವಾ? ಮದುವೆ ನಿಮಗೆ ಆಗಲ್ವಾ? ಯಾರನ್ನೂ ಲವ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಇಷ್ಟ ಬಂದು ನಿಮ್ಮ ಇದ್ರವ್ರನ್ನೇ ಲವ್ ಮಾಡ್ಕೊಳ್ಳಿ. ಆದರೆ ಲವ್ ಮಾಡಿ ಅದೇ ಹೆಣ್ಮಗಳು ಕೈ ಕೊಡ್ತಾನೆ ಅಂತ ಗೊತ್ತಾಗ ಈ ತೀರ ಕೆಂಡ ಆಗ್ಬೇಕಾಗತ್ತೆ ಯುವಕರೇ. ಮತ್ತು ಅವನು ಯಾರೋ ಜಿಮ್ ಟ್ರೈನರು, ಅವನ ಹೆಂಡ್ತಿನ ಅಕ್ಕ ತಂಗಿ ಅಣ್ಣ ಅಂದ್ಕೊಂಡು ಅವಳು ಓಡೋಗಿದ್ದಾಳೆ. ಯಾವ ಥರ ಸಾಕ್ತಾಯಿದೆ? ಅವಳು ಮನೆ ಓನರ್ ಹುಡುಗನ ಜೊತೆ ಓಡೋಗಿದ್ದಾಳೆ, ಅಣ್ಣ ಅಂತಿದ್ದಳು. ಅಂದರೆ ಏನು ಸಮಾಜ ಎತ್ತ ಸಾಕ್ತಿದೆ ಅನ್ನೋದು ಒಂದು ವಿಚಲಿತವಾಗಿದೆ. ಮತ್ತು ಬಾಗ್ಲುಗುಂಟ ಇದರಲ್ಲಿ ಬರುತ್ತಂತೆ, ಅಲ್ಲೂ ಇದೇ ರೀತಿ ಹಣಬರ ಆಗಿದೆ. ಎಲ್ಲ ಹೆಣ್ಣುಮಕ್ಳು ಮದುವೆ ಆಗೋದು ತಿಂಗಳು. ಮತ್ತು ಮಂಡ್ಯದ ಹತ್ರ ಒಂದು ಅವರು ಆಟೋ ಡ್ರೈವರ್ನ ಮದುವೆ ಆಗಿದ್ದು ಹುಡುಗಿ ಒಂದು ಫ್ರೆಂಡ್ ಜೊತೆ ಓಡೋಗಿದ್ದಾಳೆ. ಅಂದರೆ ಏನು ಸಾಕ್ತಾಯಿದೆ? ನೀವು ಯಾರನ್ನು ನಂಬ್ತೀರಾ? ಹೆಣ್ಮಕ್ಳೇ ಆಗಲಿ, ನೀವು ಹೆಂಗೆ ಗಂಡ್ಮಕ್ಳನ್ನ ನಂಬ್ತೀರಾ? ಗಂಡ್ಮಕ್ಳೇ ಆಗಲಿ, ಹೆಣ್ಮಕ್ಳನ್ನ ಹೆಂಗೆ ನಂಬೋದು? ಎಲ್ಲ ಹೆಣ್ಮಕ್ಳು ಹೇಳ್ತಾ ಇಲ್ಲ ಈ ಥರ ತಪ್ಪು ಮಾಡಿದರು. ಏನು ಆಗ್ತಾಯಿದೆ ನಮ್ಮ ಸಮಾಜದಲ್ಲಿ? ಪದ್ಧತಿ ಆ ಕಡೆ ಸಾಕ್ತಾಯಿದೆ. ಯಾರನ್ನ ಅಣ್ಣ ತಂಗಿ ಅನ್ಕೊಂತಾರೆ, ಯಾರನ್ನ ತಮ್ಮ ತಂಗಿ ಅನ್ಕೊಂತಾರೆ ಗೊತ್ತಿಲ್ಲ. ಇವತ್ತು ಬಹಳ ಒಂದು ವಿಚಿತ್ರವಾಗಿ ನಮ್ಮ ದೇಶದಲ್ಲಿ ಘಟನೆಗಳು ನಡೀತಾ ಇದ್ದಾವೆ. ಹೆಣ್ಣುಮಕ್ಕಳೇ ಹುಷಾರಾಗಿರಿ. ಪತಿಯೇ ಪರದೈವ ಅಂತ ತಿಳಿದ, ಪತಿಯೇ ಪರಮೇಶ್ವರ ಅಂತ ತಿಳಿದ ನಾಡಿದು ನಮ್ಮದು ಅಂತ ನಾಡಿಗೆ ಕೆಟ್ಟ ಹೆಸರು ತರಬೇಡಿ. ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ. ನಿಶ್ಚಿತ ಸುಖಕ್ಕೋಸ್ಕರ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ. ನಿಮ್ಮ ಗಂಡಂದಿರಿಗೆ ನ್ಯಾಯವಾಗಿ ಬದುಕಿ. ನೀವು ಅಷ್ಟೇ ಗಂಡು ಮಕ್ಕಳು, ನಿಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯವಾಗಿ ಬದುಕಿ. ಪರ ಸುಖಕ್ಕೋಸ್ಕರ ಜೀವನ ಹಾಳು ಮಾಡ್ಕೋಬೇಡಿ. ಸಮಾಜದಲ್ಲಿ ಕೆಟ್ಟ ಧೂಳಿಗೆ ಕರ್ಕೊಂಡು ಹೋಗ್ಬೇಡಿ, ಆಯಿತಾ? ಎಂತೆಂಥ ನಾರಿಮಣಿಯರು, ಶಕ್ತಿಮಣಿಯರು ಹುಟ್ಟಿದಂಥ ನಾಡಿದು ಅಂತ ನಾಡಿಗೆ ಕಪ್ಪು ಚುಕ್ಕೆ ತರಬೇಡಿ. ಹೆಣ್ಮಕ್ಳು ಯಾವತ್ತೂ ಸದ್ಭಕ್ತಿಯಿಂದ ಬಾಳಿ ಬದುಕಿ. ಇರೋದು 2 ದಿನ, ಯಾವತ್ತು ಸಾಯ್ತೀವಿ ಗೊತ್ತಿಲ್ಲ. ನಾವು ಬದುಕು ಹೆಸರಾಗಿರ್ಬೇಕು. ಗಂಡು ಮಕ್ಕಳಾದರೂ ಅಷ್ಟೇ, ಹೆಣ್ಮಕ್ಳಾದರೂ ಅಷ್ಟೇ. ತಪ್ಪು ಮಾಡಿದವರಿಗೆ ಈ ವಿಡಿಯೋ. ಪೋಷಕರು ಹುಷಾರಾಗಿ ನಿಮ್ಮ ಹೆಣ್ಮಕ್ಳನ್ನ ಯಾವುದೋ ಒಂದು ಧರ್ಮದ ಜಿಹಾದ್ಗೆ ಬಲಿಯಾಗಲು ಬಿಡಬೇಡಿ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಇಂಥ ವಿಡಿಯೋ ಮಾಡೇ ಮಾಡ್ತೀನಿ. ಸಮಾಜಕ್ಕೆ ಬೇಕಾದ ಯಾವುದೇ ಧರ್ಮ ಜಾತಿಗೆ ಅಲ್ಲ. ಹೆಣ್ಮಕ್ಳು ಯಾವತ್ತೂ ಸಂಸ್ಕೃತಿಯಿಂದ ಬಾಳಿ. ಗಂಡು ಮಕ್ಕಳಾದರೂ ಅಷ್ಟೇ. ಪದ್ಧತಿ ಎಲ್ಲಿ ಸಾಕ್ತಾಯಿದೆ ಇವತ್ತು? ಇಲ್ಲಿ ಬರ್ತಾರೆ, ಸಂಜೆ ಮದುವೆ ಆಗ್ತಾರೆ, 2 ತಿಂಗಳಾದ್ಮೇಲೆ ಓಡಾಗ್ತಾರೆ. ಏನು ಅಪ್ಪ ಅಮ್ಮನ ಮನಸ್ಸು ಚೂರು ಬೆಳಗಾಮಲ್ಲಿ ಹಂಗಾಗಿದೆ ಆ ಹೆಣ್ಮಗಳದು. ಸ್ನೇಹಿತರೆ, ತಿಳಿದಂತೆ 2 ಮಾತು ಹೇಳಿದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಹರಸಿ, ಕಾಪಾಡಿ. ದಯವಿಟ್ಟು ನಿಮ್ಮ ಜೀವನ ನಿಮ್ಮ ಕೈಲಿರುತ್ತೆ. ತಿಳಿದಂತೆ 2 ಮಾತು. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ. ಒಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.